ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ ಸೂರಜ್ ರೇವಣ್ಣಗೆ ಸಿಐಡಿ ಡ್ರಿಲ್ ಮುಂದುವರಿತಾ ಇದೆ. ಸೂರಜ್ ರೇವಣ್ಣಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಅನ್ನು ಮಾಡಿಸಲಾಗಿದೆ. ಇವತ್ತು ಮತ್ತೆ ಸೂರಜ್ಗೆ 12 ಟೆಸ್ಟ್ ಅನ್ನು ಮಾಡಿದ್ದಾರೆ ವೈದ್ಯರು. ನನಗೆ ಕೋರ್ಟ್ ಅನುಮತಿ ಇಲ್ಲದೆ ವಾಪಸ್ ತೆರಳಿದ್ರು ಸಿಐಡಿ ಅಧಿಕಾರಿಗಳು. ಇವತ್ತು ಕೋರ್ಟ್ ಅನುಮತಿ ಪಡೆದು ವೈದ್ಯಕೀಯ ಪರೀಕ್ಷೆಯನ್ನ ಮಾಡಲಾಗಿದೆ. ಸೂರಜ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟಗಳು ಎದುರಾಗ್ತಾ ಇದೆ. ಆಲ್ರೆಡಿ ಬೌರಿಂಗ್ ಹಾಸ್ಪಿಟಲ್ನಲ್ಲಿ ಒಂದಷ್ಟು ಟೆಸ್ಟ್ಗಳನ್ನು ಮಾಡಲಾಗಿತ್ತು. ಇನ್ನೂ ಕೆಲವೊಂದಷ್ಟು ಟೆಸ್ಟ್ ಬಾಕಿ ಇತ್ತು. ಬಟ್ ಅದ್ಯಾವುದನ್ನು ಮಾಡಿಸೋದಕ್ಕೆ ಆಗಿರಲಿಲ್ಲ. ಕೋರ್ಟ್ನ ಪರ್ಮಿಷನ್ ಬೇಕಾಗಿತ್ತು, ಪರ್ಮಿಷನ್ ಸಿಕ್ಕಿರಲಿಲ್ಲ. ಇವತ್ತು ಪರ್ಮಿಷನ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಸುಮಾರು 12 ಟೆಸ್ಟ್ಗಳನ್ನು ಮಾಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಿಸಿದಂತ 12 ಟೆಸ್ಟ್ಗಳನ್ನು ಮಾಡಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ರಿಪೋರ್ಟ್ ಏನು ಬರುತ್ತೆ, ಇದರಲ್ಲಿ ಯಾರು ತಪ್ಪಿದೆ ಅಥವಾ ಟ್ರ್ಯಾಪ್ ಆಗಿದ್ದಾರೋ, ಟ್ರ್ಯಾಪ್ ಮಾಡಿದ್ದಾರೋ, ಏನಾಗಿದೆ, ಇದೆಲ್ಲವೂ ಕೂಡ ಗೊತ್ತಾಗಲಿದೆ. ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾದಂಥ ಹಿನ್ನೆಲೆಯಲ್ಲಿ ಸಿಐಡಿ ಈ ತನಿಖೆಯನ್ನು ಚುರುಕುಪಡಿಸಿದೆ. ಈಗಾಗಲೇ ಮೊಬೈಲನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಒಂದಷ್ಟು ಮೆಸೇಜಸ್ಗಳು, ವಾಟ್ಸಪ್ ಚಾಟ್ಗಳು, ಆಡಿಯೋಗಳು ಇದೆಲ್ಲವನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇಬ್ಬರು ಸಂತ್ರಸ್ತರು, ಮೊದಲ ಸಂತ್ರಸ್ತ ಮತ್ತು ಎರಡನೇ ಸಂತ್ರಸ್ತ, ಇಬ್ಬರು ಕೂಡ ದೂರನ್ನು ಕೊಟ್ಟಿದ್ರು. ಆ ಎರಡೂ ದೂರಿನ ಅನ್ವಯವಾಗಿ ಈ ಒಂದು ತನಿಖೆಯನ್ನು ನಡೆಸಲಾಗ್ತಾ ಇದೆ. ಇದೀಗ 12 ಟೆಸ್ಟ್ಗಳನ್ನು ಮಾಡಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ತನಿಖೆ ಯಾವ ಹಂತದಲ್ಲಿಗಿದೆ, ಬೇರೆ ಏನೆಲ್ಲ ಮಾಹಿತಿ ಲಭ್ಯವಾಗಿದೆ, ಯಾವೆಲ್ಲ ಮಹತ್ವದ ಸಾಕ್ಷಿಗಳು ಸಿಕ್ಕಿದೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ. ದೂರುದಾರ ಸೂರಜ್ ರೇವಣ್ಣಗೆ ಡಿಎನ್ಎ ಟೆಸ್ಟ್ ಅನ್ನು ಮಾಡಿಸಲಾಗಿದೆ. ಡಿಎನ್ಎ ಟೆಸ್ಟ್ಗೆ ಕೋರ್ಟ್ ಅನುಮತಿ ಪಡೆದು ಸಿಐಡಿ ಒಂದು ಟೆಸ್ಟ್ ಅನ್ನು ಮಾಡಿಸಿದೆ. ನ್ಯಾಯಾಧೀಶರ ಮುಂದೆಗೆ ರಕ್ತದ ಮಾದರಿಯನ್ನು ಸಂಗ್ರಹಿಸಲಾಗಿದೆ. ಜಡ್ಜ್ ಮುಂದೆ ಇಬ್ಬರನ್ನೂ ಹಾಜರುಪಡಿಸಿ ರಕ್ತ ಮಾದರಿ ಸಂಗ್ರಹಿಸಲಾಗಿದೆ. ಕೋರ್ಟ್ಗೆ ವೈದ್ಯರನ್ನ ಕರೆಸಿ ರಕ್ತ ಮಾದರಿಯನ್ನ ಸಂಗ್ರಹಿಸಿದ್ದಾರೆ ಸಿಐಡಿ ಅನ್ನೋದು ಗೊತ್ತಾಗ್ತಾ ಇದೆ. ದೂರುದಾರ ಮತ್ತು ಸೂರಜ್ ಇವರಿಬ್ಬರನ್ನೂ ಕೂಡ ಡಿಎನ್ಎ ಟೆಸ್ಟ್ ಮಾಡಿಸ್ಬೇಕು ಅಂತ ಕೇಳ್ಕೊಂಡಿದ್ರು ನ್ಯಾಯಾಲಯದಲ್ಲಿ. ಅದಕ್ಕೆ ಅನುಮತಿ ಕೂಡ ಸಿಕ್ಕಿತ್ತು. ಇವತ್ತು ಕೋರ್ಟ್ಗೆ ಡಾಕ್ಟರನ್ನ ಕರೆಸಿ ಈ ಒಂದು ಟೆಸ್ಟ್ ಅನ್ನು ಕೂಡ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸೂರಜ್ಗೆ ಡಿಎನ್ಎ ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿದೆ. ನ್ಯಾಯಾಧೀಶರ ಮುಂದೆಗೆ ರಕ್ತದ ಮಾದರಿಯನ್ನ ಸಂಗ್ರಹಿಸಲಾಗಿದೆ. ಜಡ್ಜ್ ಮುಂದೆ ಇಬ್ಬರನ್ನು, ದೂರುದಾರ ಮತ್ತು ಸೂರಜ್ ಇಬ್ಬರನ್ನು ಕೂಡ ಹಾಜರುಪಡಿಸಿ ರಕ್ತದ ಮಾದರಿಯನ್ನ ಸಂಗ್ರಹಿಸಿದ್ದಾರೆ. ಕೋರ್ಟ್ಗೆ ವೈದ್ಯರನ್ನ ಕರೆಸಿ ರಕ್ತದ ಮಾದರಿಯನ್ನ ಸಂಗ್ರಹಿಸಿದ್ದಾರೆ ಸಿಐಡಿ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 12 ಟೆಸ್ಟ್, ಅದರ ಜೊತೆಗೆ ಡಿಎನ್ಎ ಟೆಸ್ಟ್ ಇದನ್ನು ಕೂಡ ಮಾಡಿಸಲಾಗಿದೆ. ತನಿಖೆಗೆ ಪೂರಕವಾಗುವಂಥ ಹಿನ್ನೆಲೆಯಲ್ಲಿ, ತನಿಖೆಗೆ ಸಾಕ್ಷಿಗಳು ಸಿಗುವಂಥ ಹಿನ್ನೆಲೆಯಲ್ಲಿ ಈ ಒಂದು ಟೆಸ್ಟ್ ಅನ್ನು ಕೂಡ ಮಾಡಿಸಲಾಗಿದೆ. ಎಲ್ಲ ಟೆಸ್ಟ್ಗಳನ್ನು ಅಧಿಕಾರಿಗಳೇ ಇದನ್ನು ಮಾಡಿಸ್ಬೇಕು, ಅದನ್ನು ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗಿ ಮಾಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವೊಂದಷ್ಟು ಟೆಸ್ಟ್ಗಳಿಗಂತೂ ಕೋರ್ಟ್ನಿಂದ ಪರ್ಮಿಷನನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ಆ ಕಾರಣಕ್ಕಾಗಿ ಕೋರ್ಟ್ನಿಂದ ಪರ್ಮಿಷನನ್ನು ತೆಗೆದುಕೊಂಡಿಯೇ ಈ ಟೆಸ್ಟ್ಗಳನ್ನು ಮಾಡಿಸಲಾಗಿದೆ. ಬಿಡಿ ಬಿಡಿ